ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪೋ. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ರಾಹುಲ್ ಗಾಂಧಿ ಮೊನ್ನೆ ಮಹಾರಾಷ್ಟ್ರದಲ್ಲಿ ನಡೆದಂತಹ ಜನ್ಸಿ ಸಮಾವೇಶದಲ್ಲಿ ಮಹಿಳೆಯರನ್ನು ಉದ್ದೇಶಿಸಿ, ಅದರಲ್ಲೂ ವಿದ್ಯಾರ್ಥಿನಿಯರನ್ನು ಉದ್ದೇಶಿಸಿ ಒಂದು ಮಾತನ್ನ ಹೇಳಿದ್ರು. ಮನುಸ್ಮೃತಿ ನಿಮ್ಮನ್ನ ಸಣ್ಣ ವಯಸ್ಸಿನಲ್ಲಿ ತಂದೆಯ ಹತೋಟಿಯಲ್ಲಿ, ದೊಡ್ಡವರಾದ್ಮೇಲೆ ಗಂಡನ ಹತೋಟಿಯಲ್ಲಿ, ವಯಸ್ಸಾದ ನಂತರ ಮಗನ ಹತೋಟಿಯಲ್ಲಿ ಇರೋದಕ್ಕೆ ಹೇಳುತ್ತೆ. ಅದರಿಂದ ದಾಟಿ ನೀವು ಹೊರಗಡೆ ಬರಬೇಕು ಅಂತ ಹೇಳಿ ಮನುಸ್ಮೃತಿಯನ್ನ ಟೀಕೆ ಮಾಡಿದ್ರು. ಆದರೆ ಅದೇ ಮನುಸ್ಮೃತಿ ಸರಿ, ಅದನ್ನ ವಿರೋಧಿಸುವುದು ಈ ದೇಶದ ಕಾನೂನು ಸಂವಿಧಾನವನ್ನು ವಿರೋಧಿಸಿದ ಹಾಗೆ ಅಂತ ಬಿಜೆಪಿಯವರು ಬಾಯಿ ಬಡ್ಕೊಳ್ತಾ ಇದ್ದಾರೆ. ಸೊ ಯಾರೆಲ್ಲ ಈ ರೀತಿಯಾದ ಈ ಮನುಸ್ಮೃತಿ ಅನ್ನುವಂತಹ ನೀಚ, ಅತಿ ನೀಚ, ಜಗತ್ತಿನಲ್ಲಿ ಎಲ್ಲೂ ಇಲ್ಲದಂತಹ ನೀಚತನ ತುಂಬಿಕೊಂಡಿರುವ ಜಾತಿ ವ್ಯವಸ್ಥೆಯನ್ನು ಅಧಿಕೃತಗೊಳಿಸಿದಂತಹ ಆ ನೀಚ ಮನುಸ್ಮೃತಿಯನ್ನ ಬೆಂಬಲಿಸ್ತಾ ಇದ್ದಾರೆ. ಹೇಗೆ ಬಿಜೆಪಿ ನಾಯಕರು ಇನ್ಕ್ಲೂಡಿಂಗ್ ಯೋಗಿ ಆದಿತ್ಯನಾಥ್ ಅದರ ಬೆಂಬಲಕ್ಕೆ ನಿಂತರು, ಅದನ್ನ ವಿವರಿಸೋ ಪ್ರಯತ್ನ ಮಾಡ್ತೀನಿ. ಜೊತೆಗೆ ರಾಹುಲ್ ಗಾಂಧಿ ಏನ್ ಹೇಳಿದ್ರು ಆ ಸಂದರ್ಭದಲ್ಲಿ ಆಕ್ಚುಲ್ ಆಗಿ ಅದನ್ನು ವಿವರಿಸೋ ಪ್ರಯತ್ನ ಮಾಡ್ತೀನಿ. ಮತ್ತು ಹೇಗೆ ನೋಡಬೇಕು ಬಿಜೆಪಿಯ ಈ ನೀಚ ಬುದ್ಧಿಯನ್ನ ಅನ್ನೋದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ರಾಹುಲ್ ಗಾಂಧಿ ಚಾತ್ರೋಂಕಿ ಗೂಂಜ್ ಅನ್ನುವಂತಹ ಹೆಸರಿನಡಿಯಲ್ಲಿ ಒಂದೊಂದು ರಾಜ್ಯಕ್ಕೂ ಹೋಗಿ ಒಂದು ದೊಡ್ಡ ದೊಡ್ಡ ಸಮಾವೇಶಗಳನ್ನು ಮಾಡ್ತಿದ್ದಾರೆ. ಅದರ ಉದ್ದೇಶ ಜೆನ್ಸಿಯನ್ನ ತನ್ನತ್ತ ಸೆಳೆಯೋದು. ಹೇಗೂ ಜೆನ್ಸಿ ಈಗ ಪ್ರಖರವಾದಂತಹ ಹೋರಾಟಗಳಲ್ಲಿ ಪಾಲ್ಗೊಂಡಿದೆ. ಅದರಲ್ಲೂ ವಿಶೇಷವಾಗಿ ಕಾಕ್ರೋಚ್ ಜನತಾ ಪಾರ್ಟಿ ಹೆಸರಿನಲ್ಲಿ ದೊಡ್ಡ ದೊಡ್ಡ ಹೋರಾಟಗಳು, ಚಳುವಳಿಗಳು ನಡೀತಾ ಇದೆ. ಜಂತರ್ ಮಂತರ್ ಹೋರಾಟ ಎಷ್ಟು ಸಫಲ ಆಯಿತು ಅನ್ನೋದು ನಿಮಗೆ ಗೊತ್ತಿದೆ. 12 ವರ್ಷಗಳಲ್ಲಿ ಮೊದಲ ಬಾರಿಗೆ ನರೇಂದ್ರ ಮೋದಿ, ನಾನು ಮಾಡಿದ್ದೇ ಸರಿ ಅನ್ನುವಂತಹ ಅಹಂನಲ್ಲಿದ್ದಂತಹ ನರೇಂದ್ರ ಮೋದಿ ಮಂಡಿಯೂರಿ ತನ್ನ ಮಂತ್ರಿಯಿಂದ ರಾಜೀನಾಮೆ ಪಡ್ಕೊಳ್ಬೇಕಾಯ್ತು. ಧರ್ಮೇಂದ್ರ ಪ್ರಧಾನ್, ಈ ದೇಶದ ಶಿಕ್ಷಣ ಸಚಿವ, ರಾಜೀನಾಮೆ ಕೊಡಬೇಕಾಯ್ತು. ಹಾಗಾಗಿ ಜನ್ಸಿಯ ಹೋರಾಟಗಳು, ಜನ್ಸಿಯ ಶಕ್ತಿ ಇಡೀ ರಾಷ್ಟ್ರಕ್ಕೆ ಗೊತ್ತಾಯಿತು. ಸೊ ಅದರ ಕೊಂಡಿ ಹಿಡಿದಿರುವಂತಹ ಕಾಂಗ್ರೆಸ್, ರಾಹುಲ್ ಗಾಂಧಿ ಅವರು ಎಲ್ಲ ಕಡೆಯೂ ಸಹ ಚಾತ್ರೋಂಕಿ ಗೂಂಜ್ ಅಂದ್ರೆ ವಿದ್ಯಾರ್ಥಿಗಳ ಕೂಗು, ವಿದ್ಯಾರ್ಥಿಗಳ ಗರ್ಜನೆ ಅಂತಲೂ ತೆಗೆದುಕೊಳ್ಳಬಹುದು, ಅದನ್ನ ಹೆಸರಿಟ್ಕೊಂಡು ಎಲ್ಲ ಕಡೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಸಾಕಷ್ಟು ಅಡ್ಡಿಪಡಿಸುವ ಕೆಲಸವನ್ನ ಬಿಜೆಪಿ ಸರ್ಕಾರಗಳು ಮಾಡಿದ್ರು ಸಹ ಕೊನೆ ಕ್ಷಣಗಳಲ್ಲಿ ಅದು ಸಫಲವಾಗಿ ಯಶಸ್ವಿಯಾಗಿ ನಡೀತಾ ಇದೆ. ಮೊದಲಿಗೆ ಅದು ಆರಂಭ ಆಗಿದ್ದು ರಾಜಸ್ಥಾನದ ಕೋಟಾದಲ್ಲಿ, ಆನಂತರ ಉತ್ತರಾಖಂಡದ ಡೆಹ್ರಾಡೂನ್, ಉತ್ತರ ಪ್ರದೇಶದ ಪ್ರಯಾಗರಾಜ್, ಆನಂತರ ಮೊನ್ನೆ ನಡೆದಿದ್ದು ಪುಣೆಯಲ್ಲಿ, ಮಹಾರಾಷ್ಟ್ರದ ಪುಣೆಯಲ್ಲಿ. ಇಷ್ಟೂ ಜಾಗಗಳಲ್ಲಿ ಅದು ನಡೆಯದಂತೆ ಏನೆಲ್ಲ ಮಾಡಬಹುದೋ ಬಿಜೆಪಿ ಸರ್ಕಾರಗಳು ಅಷ್ಟೂ ತಮ್ಮ ಕಂತ್ರಿ ಬುದ್ಧಿಯನ್ನು ಪ್ರಯೋಗಿಸಿದ್ರು. ಬಟ್ ಯಾವುದು ಸಫಲ ಆಗಲಿಲ್ಲ. ಕೊನೆ ಕ್ಷಣಗಳಲ್ಲಿ ಕಾರ್ಯಕ್ರಮಕ್ಕೆ ಅನುಮತಿ ಕೊಡಲೇಬೇಕಾದಂತಹ ಸನ್ನಿವೇಶಗಳು ನಿರ್ಮಾಣ ಆಯಿತು. ಮೊನ್ನೆ ಪುಣೆದಲ್ಲಿ ಮಾತಾಡ್ತಾ ನರೇಂದ್ರ ಮೋದಿ ಮತ್ತು ಈ ಸರ್ಕಾರ ಯಾವ ರೀತಿಯಾಗಿ ನಡ್ಕೊಳ್ತಿದೆ ಜೆನ್ಸಿ ವಿಚಾರವಾಗಿ ಅನ್ನೋದನ್ನ ಮುಖ್ಯವಾಗಿ ವಿಚಾರವನ್ನು ಇಟ್ಕೊಂಡಿದ್ರು. ಅದರ ಭಾಗವಾಗಿ ಇಡೀ ಸಮಾವೇಶದಲ್ಲಿ ಸೇರಿದ್ದಂತಹ ಮಹಿಳಾ ಏನು ಜನತೆ ಬಂದಿದ್ರಲ್ಲಿ, ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿನಿಯರು, ಅಲ್ಲಿ ಸೇರಿದ್ದಂಥವರ ಪೈಕಿ ಮುಕ್ಕಾಲು ಭಾಗ ವಿದ್ಯಾರ್ಥಿನಿಯರೇ ಇದ್ರು. ಹಾಗಾಗಿ ಅವರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿಯೇ ರಾಹುಲ್ ಗಾಂಧಿ ವಾಗ್ದಾಳಿಯನ್ನು ನಡೆಸಿದ್ರು. ಆಗ ಒಂದು ಚಿತ್ರವನ್ನು ಹಾಕಿ, ಮಗಳು, ಹೆಂಡತಿ, ತಾಯಿ ಅನ್ನುವಂತಹ ಚಿತ್ರವನ್ನು ಹಾಕಿ ಮನುಸ್ಮೃತಿ ಏನಿದೆಯಲ್ಲ, ಮನುಸ್ಮೃತಿ, ಆ ನೀಚಾತಿ ನೀಚ ಮನುಸ್ಮೃತಿ ಅದರ ಬಗ್ಗೆ ಮಾತಾಡ್ತಾರೆ. ಅವ್ರು ಮಾತಾಡ್ತಾರೆ, ರಾಹುಲ್ ಗಾಂಧಿ ಹೇಳ್ತಾರೆ, ಮನುಸ್ಮೃತಿ ಬಯಸುತ್ತೆ ಮಹಿಳೆ ಯಾವಾಗಲೂ ಗಂಡಸಿನ ಹತೋಟಿಯಲ್ಲಿ ಇರಬೇಕು. ಸಣ್ಣ ವಯಸ್ಸಿನಲ್ಲಿ ತಂದೆಯ ಹತೋಟಿಯಲ್ಲಿ, ಮಧ್ಯ ವಯಸ್ಸಿನಲ್ಲಿ ಅಥವಾ ಮದುವೆ ಆದ ನಂತರ ಗಂಡನ ಹತೋಟಿಯಲ್ಲಿ, ವಯಸ್ಸಾದ ನಂತರ ಮಗನ ಕಂಟ್ರೋಲ್ ಅಲ್ಲಿ ಇರಬೇಕು ಅಂತ. ಬಟ್ ನೀವು ಅದನ್ನ ದಾಟಿಕೊಂಡು ಬರಬೇಕು, ಅದನ್ನು ಮುರಿದು, ಆ ಸಂಕೋಲೆಗಳನ್ನು ಮುರಿದು ಮುಂದಕ್ಕೆ ಬರಬೇಕು. ಆದರೆ ಬಿಜೆಪಿ ಅದೇ ಮನುಸ್ಮೃತಿಯ ಮನಸ್ಥಿತಿಯನ್ನ ಹೊಂದಿದೆ ಅಂತ ರಾಹುಲ್ ಗಾಂಧಿ ಅವರು ವಾಗ್ದಾಳಿಯನ್ನ ನಡೆಸಿದ್ರು. ಈ ವಾಗ್ದಾಳಿ ನಡೆಸಿದ್ದೇ ತಡ ಬಿಜೆಪಿಯಲ್ಲಿರುವಂತಹ ಬ್ರಾಹ್ಮಣ್ಯ ಎಚ್ಚೆತ್ತು ಬಿಡ್ತು. ಬಿಜೆಪಿಯಲ್ಲಿರುವ ಬ್ರಾಹ್ಮಣರೆಲ್ಲ ಚುಚ್ಚಿರ್ತಾರೆ, ಆರ್ ಎಸ್ ಎಸ್ ನ ಬ್ರಾಹ್ಮಣರೆಲ್ಲ ಚುಚ್ಚಿರ್ತಾರೆ ಬಿಜೆಪಿಗೆ. ಏನ್ರ ಮಾಡ್ತಿದ್ದೀರಾ ನೀವು? ಮನುಸ್ಮೃತಿ ನಮಗೆ ತುಂಬಾ ಶ್ರೇಷ್ಠವಾದದ್ದು. ನಾವು ಯಾವತ್ತೂ ಈ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನವನ್ನು ಒಪ್ಪೇ ಇಲ್ಲ. ನಾವು ಇವತ್ತಿಗೂ ಮನುಸ್ಮೃತಿನೇ ಸಂವಿಧಾನ ಆಗಬೇಕು ಅನ್ನುವ ಕೆಟ್ಟ ಕೊಳಕ ಮನಸ್ಥಿತಿಯಲ್ಲಿರುವವರು. ನಮಗೆ ಅವಮಾನ ಆಗ್ತಿದೆ, ಬ್ರಾಹ್ಮಣರಿಗೆ ಅವಮಾನ ಆಗ್ತಿದೆ, ಬ್ರಾಹ್ಮಣ್ಯಕ್ಕೆ ಅವಮಾನ ಆಗ್ತಿದೆ, ನೀವೇನು ಬದುಕಿದ್ದೀರಾ ಇಲ್ವ ಅಂತ ಕೇಳಿದ್ದಾರೆ ಅನ್ಸುತ್ತೆ ಬಿಜೆಪಿ ಅವ್ರನ್ನ. ಸೊ ಯೋಗಿ ಆದಿತ್ಯನಾಥ್ ಅಖಾಡಕ್ಕೆ ಇಳಿದ್ಬಿಟ್ರು. ಯೋಗಿ ಆದಿತ್ಯನಾಥ್ ಅಖಾಡಕ್ಕೆ ಇಳಿದ್ಬಿಟ್ಟು
ಓಹೋ ಹೋ 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 ಹೋ. ಇಲ್ಲಿನ MP ರಾಹುಲ್ ಗಾಂಧಿ ಏನೇನೋ ಮಾತಾಡ್ತಾರೆ ಮನುಸ್ಮೃತಿ ಬಗ್ಗೆ. ಅದರ ಬಗ್ಗೆ ಮಾತಾಡಬೇಕಾದ್ರೆ ಎಚ್ಚರ ಇರಬೇಕು. ಅದು ಈ ದೇಶಕ್ಕೆ ಮಾಡುವ ಅವಮಾನ, ಈ ಸಂವಿಧಾನಕ್ಕೆ ಮಾಡುವ ಅವಮಾನ, ಕಾನೂನಿಗೆ ಮಾಡುವ ಅವಮಾನ ಅಂತೆಲ್ಲ ಕತೆ ಕತೆ. ಅದು ಹೇಗೆ ಅವಮಾನನೋ ಗೊತ್ತಿಲ್ಲ. ಮನುಸ್ಮೃತಿ ಅನ್ನುವಂತಹ ನೀಚಾತಿ ನೀಚ, ಜಗತ್ತಿನಲ್ಲಿ ಅದಕ್ಕಿಂತ ನೀಚ ಒಂದು ಗ್ರಂಥ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಮನುಷ್ಯರು ಮುಟ್ಟಿದ್ರೆ ತಪ್ಪು, ಅಸ್ಪೃಶ್ಯತೆ ಅನ್ನೋದು ಇರಬೇಕು. ಕೆಲವರು ಇಲ್ಲಿಯವರೆಗೆ ಮಾತ್ರ ಬರಬೇಕು, ಇದನ್ನೇ ಮುಟ್ಟಬೇಕು, ಇದನ್ನೇ ತಿನ್ನಬೇಕು, ಹೀಗೆ ಬದುಕಬೇಕು, ಅವರು ಗುಲಾಮರಾಗಿ ನರಳಿ ನರಳಿ ಸಾಯಬೇಕು, ಅವರು ಹುಟ್ಟಿರೋದೇ ಅದಕ್ಕೆ ಅಂತ ಹೇಳುವಂತಹ ಕೃತಿ ಮನುಸ್ಮೃತಿ. ಜಾತಿ ವ್ಯವಸ್ಥೆಯನ್ನು ಅಧಿಕೃತಗೊಳಿಸಿದ ಕೃತಿ ಮನುಸ್ಮೃತಿ. ಜಾತಿಗಳನ್ನ ಸೃಷ್ಟಿ ಮಾಡಿದ ಕೃತಿ ಮನುಸ್ಮೃತಿ. ದಲಿತ ಸಮಾಜವನ್ನ ವಿದ್ಯೆಯಿಂದ ದೂರ ಇಟ್ಟಿದ್ದು, ಬಾವಿಯಿಂದ ದೂರ ಇಟ್ಟಿದ್ದು, ದೇವಸ್ಥಾನಗಳಿಂದ ದೂರ ಇಟ್ಟಿದ್ದು, ಊರಿಂದ ಆಚೆ ಇಟ್ಟಿದ್ದು, ಇವತ್ತಿಗೂ ಸಲೂನ್ ಅಂಗಡಿಯಿಂದ ಹಿಡಿದು ಹೋಟೆಲ್ಗಳವರೆಗೆ ಅಸ್ಪೃಶ್ಯತೆ ಆಚರಣೆ ಆಗೋದಕ್ಕೆ ಎಲ್ಲದಕ್ಕೂ ಮೂಲ ಆಧಾರ ಆ ಮನುಸ್ಮೃತಿ ಅನ್ನುವಂತಹ ನೀಚ ಗ್ರಂಥ. ಆ ನೀಚಾತಿ ನೀಚ ಗ್ರಂಥವನ್ನ ಇವರು ರಾಹುಲ್ ಗಾಂಧಿಯನ್ನ ವಿರೋಧಿಸುವ ಭರದಲ್ಲಿ, ಪ್ಲಸ್ ಅವರ ಮನಸ್ಸಿನ ಒಳಗಿರುವಂತಹ ಜಾತಿ ಕ್ರೌರ್ಯದ ಭರದಲ್ಲಿ ಬೆಂಬಲಿಸ್ತಾ ಮಾತಾಡ್ತಾರೆ. ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಯೋಗಿ ಆದಿತ್ಯನಾಥ್ ಹೇಳ್ತಾರೆ, ಸಂವಿಧಾನಕ್ಕೆ ಅವಮಾನ ಮಾಡ್ದಂಗೆ, ನಾವಿರುವ ವ್ಯವಸ್ಥೆಗೆ ಅವಮಾನ ಮಾಡ್ದಂಗೆ. ಅದು ಹೇಗೆ, ಎಷ್ಟು ನಾನ್ಸೆನ್ಸ್ ನೋಡಿ, ಎಷ್ಟು ನೀಚತನ ತುಂಬಿದೆ ನೋಡಿ ಇವರಿಗೆ. ಮನುಸ್ಮೃತಿಯನ್ನು ಬೆಂಬಲಿಸ್ತಾರ ಇವರು. ಮನುಸ್ಮೃತಿಯನ್ನ ಮನುಷ್ಯರ ನಡುವೆ ಭೇದ ಮಾಡುವಂತಹ ಕೃತಿಯನ್ನು ಬೆಂಬಲಿಸ್ತಾರೆ. ಅದು ಏನು, ಹುಟ್ಟಿನ ಕಾರಣಕ್ಕೆ. ನೀನು ನನ್ನನ್ನು ಮುಟ್ಟಿದ್ರೆ ಮೈಲಿಗೆ ಆಗೋಗ್ತೀನಿ, ನೀನು ಮುಟ್ಟಂಗಿಲ್ಲ, ಹತ್ರ ಬರಂಗಿಲ್ಲ. ಛೀ, ಇದೊಂದು ಸಂಸ್ಕೃತಿ, ಅದೊಂದು ಗ್ರಂಥ, ಅದನ್ನ ಬೆಂಬಲಿಸಿ ಇವರು ಹೇಳಿಕೆಗಳು. ಆ ಹೇಳಿಕೆಯನ್ನ ವಿರೋಧಿಸಿ ಆದಿತ್ಯನಾಥ್ ಮಾತ್ರ ಮನುಸ್ಮೃತಿಯನ್ನು ಬೆಂಬಲಿಸಿ ಹೇಳಿಕೆ ಕೊಡ್ಲಿಲ್ಲ. ಇನ್ನೊಬ್ಬ ಪುಣ್ಯಾತ್ಮ ಇದ್ದಾನೆ, ಭೋಜ್ಪುರಿ ಫಿಲಂಗಳಲ್ಲಿ ಅಶ್ಲೀಲತೆಯಿಂದ ತುಂಬಿರೋ ಚಿತ್ರಗಳಲ್ಲೇ ನಟಿಸ್ಕೊಂಡು ಆ ಮೂಲಕನೇ ಬಿಜೆಪಿಯವರ ಗಮನ ಸೆಳೆದು ಬಿಜೆಪಿಯಲ್ಲಿ ಇರುವಂತಹ ಒಬ್ಬ ನಿರೋವ ಅನ್ನುವಂತಹ ಒಬ್ಬ ನಟ ಇದ್ದಾನೆ. ಆತನೂ ಹೇಳ್ತಾನೆ, ಮನುಸ್ಮೃತಿಯ ಬಗ್ಗೆ ಸುಮ್ಮನೆ ಮಾತಾಡಬಾರ್ದು, ಅದ್ರ ಬಗ್ಗೆ ತಿಳ್ಕೊಂಡು ಓದ್ಕೊಂಡು ಮಾತಾಡ್ಬೇಕು. ಏನ್ ತಿಳ್ಕೊಂಡು ಓದ್ಕೊಂಡು ಮಾತಾಡ್ಬೇಕು ಅಂದ್ರೆ, ಇವ್ರ ಪ್ರಕಾರ ಅದನ್ನು ಓದ್ಕೊಂಡು ಅದನ್ನು ತಿಳ್ಕೊಂಡು ಅದರಲ್ಲಿರೋದನ್ನು ಪಾಲಿಸ್ಬೇಕು. ನೀನ್ ನನ್ನ ಹತ್ರ ಬರಬೇಡ, ಅಥವಾ ನಾನು ಅವನ ಹತ್ರ ಹೋಗಂಗಿಲ್ಲ, ನಾನು ಅಲ್ಲಿಗೆ ಹೋಗಂಗಿಲ್ಲ, ಇಲ್ಲಿಗೆ ಹೋಗಂಗಿಲ್ಲ, ಪವಿತ್ರತೆ, ಮಾಲಿನ್ಯ, ಇನ್ನೊಂದು ಮಣ್ಣು ಮಸಿ ಮಲಿನ, ಅಪಶಕುನ, ಇದನ್ನೆಲ್ಲ ಪಾಲಿಸ್ಬೇಕೇನೋ ಓದ್ಬಿಟ್ಟು. ಆ ನಿರವ್ವ ಅನ್ನುವಂತಹ ಅಯೋಗ್ಯ ಅದನ್ನ ಹೇಳಿಕೆ ಕೊಟ್ಟಿದ್ದು. ಹೀಗೆ ಬಿಜೆಪಿಯಿಂದ ಈ ರೀತಿಯ ಕೌಂಟರ್ ಅಟ್ಯಾಕ್ ಯಾರ ಮೇಲೆ, ರಾಹುಲ್ ಗಾಂಧಿಯ ಮೇಲೆ, ಮನುಸ್ಮೃತಿಯನ್ನು ಸಮರ್ಥಿಸಿಕೊಂಡು. ಇಷ್ಟಕ್ಕೂ ಮನುಸ್ಮೃತಿಯಲ್ಲಿ ಇರೋದು ಅದೇನೆ. ಅದನ್ನೇ RSS ಪಾಲಿಸೋಕೆ ಹೊರಟಿದ್ದು. ಆಗಾಗ RSS ಮುಖ್ಯಸ್ಥ ಮೋಹನ್ ಭಾಗವತ್ ಬಾಯಲ್ಲಿ ಬರೋದು ಅದೇನೆ, ಮಹಿಳೆಯರು ಅಡಿಗೆ ಮನೆಗೆ ಸೀಮಿತ ಆಗಿರ್ಬೇಕು, ಅದೇ ನಮ್ಮ ಸಂಸ್ಕೃತಿ. ಇವರು ಸಂವಿಧಾನ ರಚನಾ ಸಂದರ್ಭದಲ್ಲಿಯೂ ಸಹ ರಾಮಲೀಲಾ ಮೈದಾನದಲ್ಲಿ ಮೈಕ್ ಹಾಕೊಂಡು ಹಿಂದೂ ಮಹಾಸಭಾ, RSS, ಸಂಘಿಗಳು ಎಲ್ಲರೂ ಅಂಬೇಡ್ಕರ್ ವಿರುದ್ಧ ಕೆಟ್ಟ ಕೊಳಕ ಭಾಷೆ ಬಳಸ್ಕೊಂಡು, ಅಂಬೇಡ್ಕರ್ ಅವರ ಅಣಕು ತಿಥಿ ಮಾಡಿಕೊಂಡು, ಅವರ ಪ್ರತಿಕೃತಿಯನ್ನು ದಹನ ಮಾಡಿಕೊಂಡು, ಅಂಬೇಡ್ಕರ್ ಬಗ್ಗೆ ಕೆಟ್ಟ ಕೊಳಕ ಭಾಷೆಯಲ್ಲಿ ಬೈಗುಳನ್ನು ಬಿಡುತ್ತಾ ಇದನ್ನೇ ಹೇಳಿತ್ತು. ನೀನು ಅಸ್ಪೃಶ್ಯ, ನೀನು ಬರೆಯೋ ಸಂವಿಧಾನವನ್ನ ನಾವು ಒಪ್ಪೋದಿಲ್ಲ, ನಮಗೆ ಯಾವತ್ತಿದ್ರು ಮನುಸ್ಮೃತಿನೇ ಸಂವಿಧಾನ ಅಂತ. ಸೊ ಇಷ್ಟು ವರ್ಷ ಆದರೂ ಸಹ, 80 ವರ್ಷ ಆಗ್ತಾ ಬಂತು ಭಾರತಕ್ಕೆ ಸ್ವಾತಂತ್ರ್ಯ ಬಂದು, 80ನೇ ವರ್ಷದಲ್ಲಿದ್ದೀವಿ. ಆದರೂ ಇವರಿಗೆ ಆ ನಂಜು ಹೋಗೇ ಇಲ್ಲ. ಮನುಸ್ಮೃತಿನೇ ನಮ್ಮ ಸಂವಿಧಾನ ಅನ್ನುವಂತಹ ನೀಚ ಬುದ್ಧಿ ಹೋಗೇ ಇಲ್ಲ, ಅದನ್ನು ತೊಳ್ಕೊಂಡೇ ಇಲ್ಲ ಇವರು. ಅದನ್ನು ಹಾಗೇ ಒಳಗಿಟ್ಕೊಂಡು ಬೇರೆ ನಾಟಕಕ್ಕಾಗಿ, ಜನರನ್ನ ಮೆಚ್ಚಿಸೋದಕ್ಕೆ, ದಲಿತರ ಓಟ್ಗಾಗಿ, ಬೇರೆ ಜನರ ಓಟಿಗಾಗಿ ಈ ನೀಚತನವನ್ನ ಮುಚ್ಚಿಟ್ಕೊಂಡು ನಾಟಕ ಮಾಡ್ತಾರೆ. ಅಯ್ಯೋ, ನಾವು ಈ ದೇಶದ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತರ ಪರ, ಆದಿವಾಸಿಗಳ ಪರ. ಹಾಗಿದ್ದಾಗ ಮನುಸ್ಮೃತಿಯನ್ನು ಒಪ್ಪೋದಕ್ಕೆ ನಿಮಗೆ ಹೇಗೆ ಸಾಧ್ಯ? ನಾವು ಜಾತಿಯಲ್ಲಿ ನಂಬಿಕೆ ಇಡಲ್ಲ ಅನ್ನೋದಾದ್ರೆ ಮನುಸ್ಮೃತಿಯನ್ನು ಒಪ್ಪೋದಕ್ಕೆ ಹೇಗೆ ಸಾಧ್ಯ?
ನಾವು ಜಾತಿ ವ್ಯವಸ್ಥೆಯನ್ನು ಒಪ್ಪಲ್ಲ ಅನ್ನೋದಾದ್ರೆ, ಅಸ್ಪೃಶ್ಯತೆಯನ್ನು ಒಪ್ಪಲ್ಲ ಅನ್ನೋದಾದ್ರೆ, ಮನುಸ್ಮೃತಿಯನ್ನು ಒಪ್ಪೋದಕ್ಕೆ ಹೇಗೆ ಸಾಧ್ಯ? ಅದನ್ನು ಒಪ್ತೀರಿ ಅಂದ್ರೆ ಇದನ್ನು ಒಪ್ತೀರಿ ಅಂತ ಅರ್ಥ. ಮಹಿಳೆಯರ ಬಗ್ಗೆ ಅಷ್ಟು ಕೆಟ್ಟ ಕೊಳಕ ನಿಬಂಧನೆಗಳನ್ನ ನಿರ್ಬಂಧಗಳನ್ನ ಹೇರಿರುವಂತಹ ಮನುಸ್ಮೃತಿಯನ್ನು ಒಪ್ಪೋದಕ್ಕೆ ಹೇಗೆ ಸಾಧ್ಯ? ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಸುಳ್ಳು ಸುಳ್ಳೆ ಮಹಿಳಾ ರಿಸರ್ವೇಶನ್ ಬಿಲ್ ತರ್ತೀವಿ, ಅದಕ್ಕೆ ಇನ್ನೊಂದು ಕೊಂಡಿ ಹಾಕೋದು, ಡಿಲಿಮಿಟೇಷನ್ ಲಿಂಕ್ ಮಾಡಿ ಬಿಟ್ಬಿಡೋದು, ಅವ್ರ ಸ್ವಾರ್ಥ ಸಾಧನೆಗೆ ಮಹಿಳಾ ಬಿಲ್ ಅನ್ನ ತಗೊಂಡು ಬಂದಿಡೋದು. ಮಹಿಳೆಯರಿಗೆ ನೀವು ಸಮಾನ ಅವಕಾಶ ಕೊಡ್ತೀನಿ ಅನ್ನೋದು ನಿಮ್ಮ ಬಾಯಲ್ಲಿ ಬರುತ್ತೆ ಅಂದ್ರೆ ಅದು ನಿಜವಾಗ್ಲೂ ಬರ್ತಿದೆ, ಹೃದಯದಿಂದ ಬರ್ತಿದೆ ಅನ್ನೋದಾದ್ರೆ ನೀವು ಮನುಸ್ಮೃತಿಯನ್ನು ಒಪ್ಪೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಮನುಸ್ಮೃತಿಯಲ್ಲಿ ಮಹಿಳೆಯನ್ನ ಅಸ್ಪೃಶ್ಯರಿಗಿಂತ ಕೆಟ್ಟದಾಗಿ ನಡ್ಸ್ಕೊಂಡಿದ್ದಾರೆ, ನಡ್ಸ್ಕೋಬೇಕು ಅಂತ ಅದ್ರಲ್ಲಿ ಬರ್ಕೊಂಡಿದ್ದಾರೆ. ಗೊತ್ತಿದೆ ಇವರಿಗೆ, ಎಲ್ಲ ಗೊತ್ತಿದೆ. ಆದ್ರೂ ಅದೇ ಬೇಕು, ನಮಗೆ ಆ ಕೊಳಕೆ ಬೇಕು. ಹಿಂದೂ ರಾಷ್ಟ್ರ ಆಗಬೇಕು, ಮನುಸ್ಮೃತಿ ಸಂವಿಧಾನ ಆಗಬೇಕು, ಆ ಕೊಳಕನ್ನೇ ನಾವು ಮೈಗೆಲ್ಲ ಮೆತ್ಕೊಂಡು ಓಡಾಡಬೇಕು. ಅದನ್ನ ತುಂಬಿರುವಂತಹ ಒಂದಷ್ಟು ನೀಚರು, ಮೇಲ್ಜಾತಿ ಅಂತ ಕರೆಸ್ಕೊಳ್ಳುವಂತಹ ನೀಚರು, ಯಾರು ಶತಮಾನಗಳಿಂದ ಆ ಮನುಸ್ಮೃತಿಯ ಕಾರಣಕ್ಕೆ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೋ, ಅಸಮಾನತೆಗೆ ಒಳಗಾಗಿದ್ದಾರೋ, ಅವಮಾನಕ್ಕೆ ಒಳಗಾಗಿದ್ದಾರೋ, ವಿದ್ಯೆಯಿಂದ ವಂಚಿತರಾಗಿದ್ದಾರೋ, ಎಲ್ಲ ರೀತಿಯಾದಂತಹ ಬದುಕಿನಿಂದ ವಂಚಿತರಾಗಿದ್ದಾರೋ ಅವರನ್ನೇ ಬ್ರೈನ್ ವಾಶ್ ಮಾಡಿ ಅವ್ರ ಬಾಯಲ್ಲೇ ಹೇಳಿಸೋದು ಹಿಂದೂ ರಾಷ್ಟ್ರ ಅಂತ. ಶೂದ್ರರ ಬಾಯಲ್ಲಿ, ಹಿಂದುಳಿದ ವರ್ಗಗಳ ಬಾಯಲ್ಲಿ, ದಲಿತರ ಬಾಯಲ್ಲಿ ಹಿಂದೂ ರಾಷ್ಟ್ರ ಅಂತ ಹೇಳಿಸೋದು. ಈ ಮೂರ್ಖರಿಗೆ ಅದು ಗೊತ್ತಿಲ್ಲ. ಹಿಂದೂ ರಾಷ್ಟ್ರ ಅಂದ್ರೆ ಇವರನ್ನ ಮತ್ತೆ ಸಗಣಿ ಬಾಚೋದಕ್ಕೆ, ಕಕ್ಕಸ ಎತ್ತೋದಕ್ಕೆ, ಕಸ ಗುಡಿಸೋದಕ್ಕೆ, ಊರಿಂದ ಆಚೆಗೆ ತಳ್ಳಿ ಬಿಸಾಕ್ಬಿಡ್ತಾರೆ, ಗುಲಾಮರನ್ನಾಗಿ ಮಾಡಿಬಿಡ್ತಾರೆ ಅಂತ. ಮನುಸ್ಮೃತಿ ಅಂದ್ರೆ ಅದೇನೆ. ಅಂತಹ ಮನುಸ್ಮೃತಿಯನ್ನ ಇವರು ಬೆಂಬಲಿಸ್ತಾರಂತೆ. ಅದನ್ನು ವಿರೋಧಿಸಿದ್ದಕ್ಕೆ, ಅದನ್ನು ಟೀಕೆ ಮಾಡಿದ್ದಕ್ಕೆ ರಾಹುಲ್ ಗಾಂಧಿಯ ವಿರುದ್ಧ ಹೇಳಿಕೆ ಕೊಡ್ತಾರಂತೆ ಇವರು. ರಾಹುಲ್ ಗಾಂಧಿಯ ವಿರುದ್ಧ ಜನ್ಜಿ ಈಗ ಎದ್ದಿರೋದು ಯಾವುದೋ ಪೊಲಿಟಿಕಲ್ ಪಾರ್ಟಿ ಅಲ್ಲ, ಜನ್ಜಿ ಮತ್ತು ಜನ್ ಆಲ್ಫಾ ಇವರಿಬ್ಬರು ಒಟ್ಟಿಗೆ ನಿಂತ್ಕೊಂಡ್ಬಿಟ್ರೆ ನಿಮ್ಮ ಈ ನಾಟಕಗಳೆಲ್ಲ ಕಂಪ್ಲೀಟ್ ಒಂದೇ ಬಾರಿ ಬಂದಾಗೋಗ್ಬಿಡ್ತವೆ. ಒಂದೇ ಎಲೆಕ್ಷನ್ ಅಲ್ಲಿ ಬಂದಾಗ್ಬಿಡ್ತವೆ, ಒಂದೇ ಎಲೆಕ್ಷನ್. ಅದನ್ನು ಅರ್ಥ ಮಾಡ್ಕೊಳ್ತಿಲ್ಲ ಇವರು. ತಮ್ಮ ನೀಚತನವನ್ನು ಕಂಟಿನ್ಯೂ ಮಾಡ್ತಿದ್ದಾರೆ. ಯಾಕಂದ್ರೆ ರಕ್ತಗತವಾಗಿ ಬಂದಿರೋ ನೀಚತನ ಅದು ಹೋಗಲ್ಲ ಅಷ್ಟೇ, ಇನ್ನೇನಿಲ್ಲ. ಸೊ ಇದಿಷ್ಟು ಬಿಜೆಪಿಯ ಹೊಸ ನೀಚತನ. ಮನುಸ್ಮೃತಿಯನ್ನು ಬೆಂಬಲಿಸ್ಕೊಂಡು ಅದನ್ನ ಸಂವಿಧಾನಕ್ಕೆ ಸಮ ಅಂತ ಹೇಳ್ಕೊಂಡು ಓಡಾಡ್ತಿದ್ದಾರೆ. ರಾಹುಲ್ ಗಾಂಧಿಯನ್ನು ಟೀಕೆ ಮಾಡ್ತಾರಂತೆ ಅವರು. ಹಾಗಾಗಿ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.